ರಂಜಾನ್ ಹಬ್ಬ ಮುಸಲ್ಮಾನ್ ಬಾಂಧವರಿಗೆ ಅತ್ಯಂತ ಪವಿತ್ರವಾದಂತಹ ಹಬ್ಬ. ಈ ಹಬ್ಬ ಸರಿಸುಮಾರು ಒಂದು ತಿಂಗಳು ಕಾಲ ಒಂದು ವ್ರತದ ರೂಪದಲ್ಲಿ ಆಚರಿಸ್ತಾರೆ. ಉಪವಾಸವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಸಂಪ್ರದಾಯದಂತೆ ಅವರು ಮಾಡ್ತಾರೆ. ಆದರೆ ಪ್ರತಿದಿನನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾರಾದರೂ ಕೂಡ ಉಪವಾಸ ಇರ್ತಕ್ಕಂಥವರೆಲ್ಲರನ್ನು ಕರೆದು ಊಟಕ್ಕೆ ಹಾಕ್ತಕ್ಕಂಥ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸ್ತಕ್ಕಂಥದ್ದು ಸಂಪ್ರದಾಯ. ಇದು ಎಲ್ಲ ಕಡೆಯಿಂದ ನಡೆದು ಬಂದಿದೆ. ಇವತ್ತು 15ನೇ ಉಪವಾಸದ ದಿವಸ ಕೌನ್ಸಿಲರ್ ಆಗಿರ್ತಕ್ಕಂಥ ಅಬ್ದುಲ್ ಖಾನ್ ರವರು ಅವರ ಎಲ್ಲ ಬಂಧುಗಳನ್ನ ಕರೆದು ಇವತ್ತು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ದೇವರು ಎಲ್ಲ ರೀತಿಯಾದಂಥ ಸುಖ ಮತ್ತು ಸಂಪತ್ತನ್ನು ಕೈಪಾಲಿಸಲಿ ಅಂತೇಳಿ ನಾವು ಪ್ರಾರ್ಥಿಸೋಣ. ಮತ್ತು ಅದೇ ರೀತಿಯಾಗಿ ಇನ್ನು 15 ದಿವಸದಲ್ಲಿ ಪವಿತ್ರವಾದಂಥ ರಂಜಾನ್ ಹಬ್ಬ ಬರುವಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಇಫ್ತಿಯಾರ್ ಕೂಟ ಏರ್ಪಡಿಸ್ತಾ ಇರ್ತದೆ. ಆ ಇಫ್ತಿಯಾರ್ ಕೂಟದಲ್ಲಿ ಎಲ್ಲೋ ಒಂದು ಕಡೆ ಉಪವಾಸವನ್ನು ಮಾಡೋದು ಮುಖ್ಯಣ. ಉಪವಾಸ ಅಂತಂದರೆ ಅದೊಂದು ವ್ರತದ ಮುಖ್ಯಣ ಒಳ್ಳೆಯದನ್ನೇ ಚಿಂತನೆ ಮಾಡ್ತಕ್ಕಂಥದ್ದು, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ದೇವರ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಬಹುಶಃ ಇಂಥ ಪವಿತ್ರವಾದಂಥ ಹಬ್ಬವನ್ನು ಅತ್ಯಂತ ಸಂಭ್ರಮದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಇಫ್ತಿಯಾರ್ ಕೂಟವನ್ನು ಅಬ್ದುಲ್ ಖಾನ್ ರವರು ಅರೇಂಜ್ ಮಾಡಿದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾವು ಅವ್ರಿಗೆ ಪ್ರಾರ್ಥನೆ ಮಾಡಿ, ಹಬ್ಬದ ಇನ್ನು 15 ದಿವಸದಲ್ಲಿ ಹಬ್ಬ ಬರೋವಂಥ ಸಂದರ್ಭದಲ್ಲಿ ಇವತ್ತು ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಿಂದೂ ಮತ್ತೆ ಮುಸಲ್ಮಾನರ ಭಾವೈಕ್ಯತೆಗೆ ಒಂದು ನಾಂದಿ ಹಾಡೋ ರೀತಿಯಲ್ಲಿ 9ನೇ ತಾರೀಕು ಯುಗಾದಿ ಹಬ್ಬ, 11ಕ್ಕೆ ರಂಜಾನ್ ಬರುವಂಥದ್ದು. ಹೌದು, ಇದು ಒಂದು ರೀತಿಯಾದಂಥ ಕಾಕತಾಳೀಯ. ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಹೆಚ್ಚು ಕಡಿಮೆ ಒಂದೇ ಸಭೆಯಲ್ಲಿ ಆಗ್ತಕ್ಕಂಥ ಹಬ್ಬನೂ ಕೂಡ ಆಗ್ತದೆ. ಇವತ್ತು ರಂಜಾನ್ ಹಬ್ಬವನ್ನು ಕೂಡ ಹಿಂದೂಗಳು ಕೂಡ ಅತ್ಯಂತ ರೀತಿಯಲ್ಲಿ ಗೌರವಿಸ್ತಾರೆ. ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ಯುಗಾದಿ ಹಬ್ಬವನ್ನು ಕೂಡ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ಕೂಡ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದೊಂದು ಭಾವೈಕ್ಯತೆ ಸಂಕೇತವನ್ನು ಕೂಡ ಹೌದು. ಮತ್ತು ಈಗ ಅನೇಕ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂಥ ಭಾವೈಕ್ಯತೆಯನ್ನು ಇವತ್ತು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಆ ಭಾವೈಕ್ಯತೆ ಗಟ್ಟಿಯಾಗಿ ಬೆಳೀಲಿ, ಇನ್ನಷ್ಟು ಗಟ್ಟಿಯಾಗಲಿ, ಮತ್ತು ಇದ್ರ ಮುಖೇನ ದೇಶ ಒಂದು ಅಭಿವೃದ್ಧಿಯತ್ತ ಹೋಗಲಿ ಅಂತೇಳಿ ನಾವು ಪ್ರಾರ್ಥಿಸೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಂಜಾನ್ 15ನೇ ರಂಜಾನ್ ರೋಜಾ. ಎಲ್ಲರೂ ಒಂದತ್ತಿದ್ದಾರೆ. ಇವತ್ತು ಸ್ನೇಹ ಕೂಟ, ನಾವು ಇಫ್ತಿಯಾರ್ ಕೂಟ ಅಂತ ನಾವು ಏರ್ಪಡಿಸಿದ್ವಿ. ಇದು ಬೇಗಂ ಮೊಹಲ್ಲಾ ವಾರ್ಡ್ ನಂಬರ್ 19ರಲ್ಲಿ. ವಿಶೇಷವಾಗಿ ಎಲ್ಲರೂ ರಂಜಾನ್ ಹಬ್ಬದಲ್ಲಿ ರೋಜಾ ಇರ್ತಾರೆ. ಆ ರೋಜಾ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಇದೊಂದು ಕೂಟ ಪ್ರತಿ ವರ್ಷ ನಾನು ಮಾಡ್ಕೊಂಡು ಬಂದಿದ್ದೀನಿ ನನ್ನ ವಾರ್ಡ್ನಲ್ಲಿ. ಈ ವರ್ಷವೂ ವಿಶೇಷವಾಗಿ ನನ್ನ ಕ್ಷೇತ್ರದ ಶಾಸಕರು, ನನ್ನ ಹಿರಿಯರು, ನಮ್ಮ ನಾಯಕರು ಬಂದು ಇದು ಯಶಸ್ವಿಗೊಳಿಸಿದರೆ ಭಾಳ ಖುಷಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಎಲ್ಲ ಲೀಡರ್ಸು ಇವತ್ತು ಈ ಕೂಟದಲ್ಲಿ ಸೌಹಾರ್ದತೆಯಿಂದ ಬಂದು ಕೈ ಜೋಡಿಸಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಇನ್ನು ಮುಂದೆನೂ ಸಹ ಇದೇ ರೀತಿ ಮುಂದುವರಿಸ್ತೀವಿ. ಅದರ ಜೊತೆಯಲ್ಲಿ ಸಾಹೇಬರು ಕೂಡ ನಮ್ಮ ಮನೆಗೆ ಹೋದಾಗ ಹೇಳಿದರು, ನಾನು ಸಹ ಈ ಸರಿ ನಾನು ಒಂದು ಇಫ್ತಾರ್ ಮಾಡಿಸ್ಬೇಕಪ್ಪ, ನನಗೆ ಒಂದು ತೃಪ್ತಿ, ಒಂದು ಶಾಂತಿ ರಂಜಾನ್ನಲ್ಲಿ ಮಾಡಿಸಿದ್ರೆ ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ಹೌದು ಸರ್, ಮಾಡಿಸಿ, ಭಾಳ ಒಳ್ಳೆಯದು, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಇದು ಮಾಡಿದ್ದೀನಿ. ಇವತ್ತೆಲ್ಲ ನೀವು ಬಂದಿದ್ದಕ್ಕೆ ಎಲ್ಲರಿಗೂ ಹೊಂದಿಸ್ತಾ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ, ಈಗ 15ನೇ ದಿವಸ ನಂತರ ಈದ್ ಉಲ್ ಫಿತರ್, ಉಗಾದಿಯಲ್ಲಿ 2 ಜೊತೆಗೆ ಬರ್ತಾ ಇದೆ. ಇದು ಒಂದು ಸೌಹಾರ್ದತೆಯ ಒಂದು